ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್. ಇವತ್ತು ನಾನು ಕುಕ್ಕರಲ್ಲಿ ದಮ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಗ್ರೀನ್ ಚಿಲ್ಲಿ ಇಷ್ಟು ತೆಕ್ಕೊಂಡಿದ್ದೇನೆ. ಈಗ ನಾನು ಮಿಕ್ಸ್ ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಕಾಯಿ ಮೆಣಸು ಮತ್ತು ಶುಂಠಿ ಇಷ್ಟನ್ನು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ. ಈಗ ರುಬ್ಕೊಂಡಾಗಿದೆ ನೋಡಿ. ಅದರಲ್ಲಿ ಒಂದು ಇದು ದಂಟೆನ ಅದು ಮಿಕ್ಸಿಗೆ ಇದಾಗಿಲ್ಲ. ಈಗ ನಾನು ಸ್ವಲ್ಪ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 2 ಟೀ ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೇನೆ, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕಿದರೆ. ಈಗ ನಾನು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಬೇಕು ಬಿರಿಯಾನಿಗೆ. ಇವಾಗ ನಾನು ಬಿರಿಯಾನಿಗೆ ಏನೇನು ಹಾಕ್ತಾರೆ, ಚಕ್ಕೆ, ಲವಂಗ ಮತ್ತು ಬ್ಲ್ಯಾಕ್ ಪೆಪ್ಪರು ಇದೆಲ್ಲ ಹಾಕಿದ್ದೇನೆ. ಹಾಗೆಯೇ ಒಂದು 2 ದೊಡ್ಡ ಆನಿಯನ್ನ ತಗೊಂಡಿದ್ದೆ. ಇದು ತುಂಬ ಸಿಂಪಲಾಗಿ ಬೇಗ ಮಾಡ್ಬೋದು. ಹಾಗೆಯೇ ಟೊಮೆಟೊನೂ ಹಾಕಿದ್ದೇನೆ, ಒಂದು 2 ಟೊಮೆಟೊ ಹಾಕಿದ್ದೇನೆ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾವು ನಾವು ಎಣ್ಣೆ ಈರುಳ್ಳಿ ಒಟ್ಟಿಗೆ ಹಾಕಿದರೆ ಅದು ಚೆನ್ನಾಗಿ ಫ್ರೈ ಆಗುತ್ತಲ್ವ, ಆವಾಗ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇವಾಗ ಇದಕ್ಕೆ ನಾನು ಚಿಕನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ವಾಶ್ ಮಾಡಿ ಇಟ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಯಾಕಂತೇಳಿದರೆ ಚಿಕನನ್ನು ನಾವು ಫಸ್ಟೇ ಹಾಕೋದ್ರಿಂದ ಚಿಕನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿತದೆ. ಈಗ ನಾನು ಇದಕ್ಕೆ ಅರಸಿನ ಪುಡಿನ ಹಾಕಿದ್ದೇನೆ. ಕೆಲವರಿಗೆ ಅಂದರೆ ದಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ನಾವು ಮನೆಯಲ್ಲೇ ಸಿಂಪಲಾಗಿ ಮಾಡ್ಬೋದು ಮತ್ತು ತುಂಬ ಈಸಿ ಇದು ಮಾಡಲಿಕ್ಕೂ. ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡದ್ದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸು, ಶುಂಠಿ ಇಷ್ಟನ್ನು ನಾನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನಾನು ಮತ್ತೆ ಇದಕ್ಕೆ ನೀರು ಹಾಕಿ ಮತ್ತೆ ಅಕ್ಕಿಗೆ ಹಾಕ್ತೀನಿ ವಾಶ್ ಮಾಡಿಕೊಂಡು. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಿಶ್ರ ಆಗಬೇಕು. ಅದಕ್ಕೋಸ್ಕರ ನಾನೀಗ ಒಂದು ಗರಂ ಮಸಾಲ ಹಾಕಿದ್ದೇನೆ, 1.5 ಟೀ ಸ್ಪೂನಷ್ಟು. ಗರಂ ಮಸಾಲ ಪುಡಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಮತ್ತು ಇದು ಕೊತ್ತಂಬರಿ ಪುಡಿ ಹಾಕಿದ್ದೇನೆ, 1 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಪೆಪ್ಪರು, ಅರ್ಧ ಟೀ ಸ್ಪೂನಷ್ಟು ಯೂಸ್ ಮಾಡ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಖಾರ ಜಾಸ್ತಿ ಆಗಬಾರ್ದು ಅಂತೇಳಿ. ನಾನು ಗ್ರೀನ್ ಚಿಲ್ಲಿ ಒಂದು 10 ತಗೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ. ಈಗ ನಾನು ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ, ಕಾಶ್ಮೀರ ಚಿಲ್ಲಿ ಅದು. ನಾನು ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ತೀನಿ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಇದು ನೋಡಿ, ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಮಸಾಲೆ ಎಲ್ಲ ಬಿಟ್ಕೊಂಬರ್ತಾ ಇದೆ ನೋಡಿ, ಚೆನ್ನಾಗಿದೆ. ಈ ಥರ ನಿಮಗೆ ಕಾಣ್ತಾ ಇದೆ ನೋಡಿ, ಗ್ರೀನ್ ಕಲರ್ ಎಲ್ಲ. ಸ್ವಲ್ಪ ಮುಚ್ಚಿ ಇಡ್ತೀನಿ, ಅಂದರೆ ಚಿಕನ್ ನೀರು ಬಿಡಲಿ ಅಂತೇಳಿ. ಈಗ ನಾನು 1 ಕಪ್ಪಷ್ಟು ನಾನು ಮೊಸರು ತಗೊಂಡಿದ್ದೇನೆ. ಮೊಸರನ್ನ ಹಾಕೋದ್ರಿಂದ ನಾವು ಇದು ಒಂದು ಟೊಮೆಟೊ 2 ಹಾಕಿದ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹುಳಿಗೋಸ್ಕರ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಳ್ತೀವಿ. ಇವಾಗ ನಾನು ಇದನ್ನು ಕೋಲಂ ರೈಸನ್ನ ತಗೊಂಡಿದ್ದೇನೆ, ಅಂದರೆ ಸೋನಾ ಮಸೂರಿಯಲ್ಲೇ ಕೋಲಂ ರೈಸು ಅಂತೇಳಿ. ನಾನೊಂದು 3 ಗ್ಲಾಸಸ್ ಹಾಕಿದ್ದೇನೆ. ಇವಾಗ ಇದನ್ನು ಒಂದು ಸ್ವಲ್ಪ ನಾವು
ಈಗೇನೆ ಎಲ್ಲ ಅನ್ನ ಮತ್ತು ಚಿಕನ್ ಎಲ್ಲ ಮಿಶ್ರ ಆಗಬೇಕು ಚೆನ್ನಾಗಿ. ಇವಾಗ ನಾನು ಮಿಕ್ಸ್ ಜಾರಲ್ಲಿ ನೀರನ್ನ ನಾನು ಮೆಜರ್ಮೆಂಟಲ್ಲಿ ಹಾಕಿದ್ದೆ. 3 ಲೋಟ ಅಕ್ಕಿ ಹಾಕಿದರೆ 6 ಲೋಟ ನೀರು ಹಾಕ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಲಿಡ್ ಹಾಕ್ತೀನಿ ಕುಕ್ಕರದ್ದು. ಒಂದು 10 ಮಿನಿಟ್ಸಲ್ಲಿ ಇದು ಆಗುತ್ತೆ. ಮತ್ತೆ ಸ್ವಲ್ಪ ಹಾಗೇ ಮುಚ್ಚಿಡಿ, ಆಗ ಚೆನ್ನಾಗಿರುತ್ತೆ. ನೋಡಿ ಇದು ಕರೆಕ್ಟಾಗಿ ಬಂದಿದೆ. ನಾನು ನಿಮಗೆ ಈಗ ತೋರಿಸ್ತೀನಿ.